ನಿನ್ನೆ ರಾತ್ರಿ ನಾವೆಲ್ಲರೂ ಕೂಡ ಆರಾಮಾಗಿ ನಿದ್ದೆ ಮಾಡಿದೀವಿ ಅಂತಂದ್ರೆ ಕಾರಣ ಅದಕ್ಕೆ ಇಂಡಿಯನ್ ಆರ್ಮಿಗೆ ನಾವು ಅದೆಷ್ಟೇ ಋಣಿಯಾಗಿದ್ರೂ ಕೂಡ ಸಾಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾ ಬಾರ್ಡರ್ ಅಲ್ಲಿ ಸೈನಿಕರು ಪ್ರಾಣವನ್ನ ಹೊತ್ತೆ ಇಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಯಾಕೆ ಇಂಡಿಯನ್ ಆರ್ಮಿ ಇಷ್ಟೊಂದು ಫೈಟ್ ಮಾಡ್ತಾ ಇದೆ ಅಂತಂದ್ರೆ ಇಂಡಿಯಾ ಅನ್ನುವಂತಹ ಹೆಸರನ್ನ ಉಳಿಸೋದಕ್ಕೆ, ಹಾಗೇನೆ ಪಾಕಿಸ್ತಾನ ಮಾಡ್ತಾ ಇರುವಂತಹ ಟೆರರಿಸಂಗೆ ಫುಲ್ ಸ್ಟಾಪ್ ಇಡೋದಕ್ಕೆ. ನಿನ್ನೆಯಿಂದ ನಾವೆಲ್ಲರೂ ಕೂಡ ಈ S-400 ಬಗ್ಗೆ ಮಾತಾಡ್ತಾ ಇದೀವಿ. ಇದನ್ನು ನಾವು ರಷ್ಯಾದಿಂದ ತರಿಸ್ಕೊಂಡಿದ್ದು. ಇದು ಅಡ್ವಾನ್ಸ್ ಸರ್ಫೇಸ್ ಟು ಏರ್ ಮಿಸೈಲ್ ಆಗಿ ಕೆಲಸ ಮಾಡುತ್ತೆ. ಏರ್ ಡಿಫೆನ್ಸ್ ಅಲ್ಲಿ ಇದು ತುಂಬಾ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ ಎನಿಮಿ ಏರ್ ಕ್ರಾಫ್ಟ್ಸ್, ಡ್ರೋನ್ಸ್ ಮತ್ತೆ ಈ ಕ್ರೂಸ್ ಮಿಸೈಲ್ಸ್ ಅನ್ನ ಡಿಟೆಕ್ಟ್ ಮಾಡಿ ಟ್ರ್ಯಾಕ್ ಮಾಡಿ ಅದೇ ಡೆಸ್ಟ್ರಾಯ್ ಮಾಡುವಂತಹ ಕೆಲಸ ಕೂಡ ಇದೇ ಮಾಡುತ್ತೆ. ನಿನ್ನೆ ಇದೇ ಏರ್ ಡಿಫೆನ್ಸ್ ಭಾರತಕ್ಕೆ ಬರ್ತಾ ಇದ್ದಂತಹ 15 ಮಿಸೈಲ್ ಗಳನ್ನ ಡಿಟೆಕ್ಟ್ ಮಾಡಿ ಅದೇ ಟ್ರ್ಯಾಕ್ ಮಾಡಿ ನಾಶ ಮಾಡಿರೋದು. ಬ್ಯೂಟಿ ಆಫ್ ದ S-400 ಏನು ಅಂತಂದ್ರೆ ಏರಿಯಲ್ ಥ್ರೆಟ್ಸ್ ಅನ್ನ ಡಿಟೆಕ್ಟ್ ಮಾಡಿ ಅದೇನೆ ಟಾರ್ಗೆಟ್ ಮಾಡುತ್ತೆ. ಇದನ್ನ ನಾವು ರಷ್ಯಾದವ್ರ ಹತ್ರ ಇಂದ 35,000 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದೀವಿ. ನಮ್ಮ ಏರ್ ಡಿಫೆನ್ಸ್ ಅವ್ರ ಹತ್ರ ಈ ತರದ 3 ಎಕ್ವಿಪ್ಮೆಂಟ್ಸ್ ಇದೆ. ಸೊ ಇನ್ನ ಒಂದು ಕೂಡ ಬರ್ಬೇಕಿದೆ, ಅದು ಬೈ ದ ಎಂಡ್ ಆಫ್ ದಿಸ್ ಇಯರ್ ಬರುತ್ತೆ ಅಂತ ಹೇಳಿ ಎಸ್ಟಿಮೇಷನ್ ಕೂಡ ಮಾಡಲಾಗಿದೆ.